ಸ್ವಚ್ಛಗೊಳಿಸ್ತಾ ಇದ್ದೀವಿ. ಆದರೂ ಜನ ಸ್ವಲ್ಪ ಮನೆ ಪ್ರತಿ ಮನೆಗೂ ಗಾಡಿ ಹೋದ್ರೂ ಗಾಡಿಗಳಿಗೆ ಕಸ ಹಾಕದೆ ಅಲ್ಲಿ ಇಲ್ಲಿ ತಂದು ಎಸಿತಿದ್ದಾರೆ. ಅದು ಬಂದು ಇಲ್ಲೆಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಜಾಸ್ತಿ ಆಗ್ತಾ ಇದೆ. ಅದರಿಂದ ಎಲ್ಲರ ಆರೋಗ್ಯಕ್ಕೆ ಹಾನಿ ಆಗ್ತಾ ಇದೆ. ಅದಕ್ಕೋಸ್ಕರ ನಮಗೆ ಬ್ಯೂಟಿಫಿಕೇಷನ್ ಅಂದ್ಬಿಟ್ಟು ಈ ಥರ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ತುಂಬ ಇದೆ ಅಲ್ಲಿ ಬ್ಯೂಟಿಫಿಕೇಷನ್ ಅಂದರೆ ಮೀನ್ಸ್ ಚೆನ್ನಾಗಿ ನಾವೇನಾದರೂ ಟೈರ್ ಇಟ್ಟು ಈ ಥರ ಪೇಂಟ್ ಮಾಡೋದ್ರ ಮೂಲಕ ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಅದನ್ನ ನೋಡ್ಬಿಟ್ಟು ಅವರು ಕಸ ಹಾಕಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ಥರ ಮಾಡ್ತಾ ಇದ್ದೀವಿ. ನಮ್ಮನ್ನು ಶ್ರೀಶಕ್ತಿ ಸಂಘಗಳಿಂದ ಆಯ್ಕೆ ಮಾಡಿದ್ದಾರೆ. ನಾವು ಯಾವುದೇ ರೀತಿ ಆರ್ಟು ಆ ಥರ ಏನೂ ಕಲ್ತಿಲ್ಲ. ಬಟ್ ಆದರೆ ಈ ಒಂದು ಕಾರ್ಯಕ್ರಮದಡಿ ನೀವು ಈ ಥರ ಮಾಡಬೇಕು ಅಂದಾಗ ಮತ್ತು ಶಾಲೆಯಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮಕ್ಕಳಿಗೆ ಹೇಳ್ತಾ ಇದ್ವಿ ಹಸಿ ಕಸ ಅಂದ್ರೇನು, ಒಣ ಕಸ ಏನು, ಅದನ್ನೆಲ್ಲ ವಿಂಗಡಿಸಿ ಕೊಡಿ ಅಂತ. ಎಷ್ಟೇ ನಾವು ಅವೇರ್ನೆಸ್ ಮಾಡಿದ್ರೂ ನಮ್ಮ ಜನ ಇನ್ನೂ ಕಲಿತಿಲ್ಲ. ಆದರೆ ನಮಗೆ ಸ್ವಚ್ಛ ಶಿವಮೊಗ್ಗ ನಗರವನ್ನು ಕೊಡಬೇಕು ಅಂತೇಳಿ ನಮ್ಮ ಶಿವಮೊಗ್ಗದ ಮಹಾನಗರ ಪಾಲಿಕೆ ಆಯುಕ್ತರು ಮಾಯಣ್ಣಗೌಡರ ಆದೇಶದ ಮೇಲೆಗೆ ನಾವು ಈ ಕಾರ್ಯಕ್ರಮಗಳನ್ನು ಪ್ರತಿ ವಾರ್ಡ್ಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ವಾರ್ಡ್ಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ. ಇದು 5ನೇ ವಾರ್ಡು. ಈ ವಾರ್ಡ್ ನಾವೆಲ್ಲರೂ ಸೇರಿ ನಾವು ಬೇರೆ ಬೇರೆ ವಾರ್ಡ್ನವರಾದ್ರೂ ಎಲ್ಲರೂ ಸೇರ್ಕೊಂಡು ಸಮುದಾಯ ಸಂಚಾಲಕರು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ತಿಪ್ಪೆ ಥರ ಕಸದ ರಾಶಿ ಡೈಲಿ ಮನೆ ಬಾಗಿಲಿಗೆ ನಮ್ಮ ಆಟೋ ಟಿಪ್ಪರ್ಗಳು ಮಹಾನಗರ ಪಾಲಿಕೆ ವತಿಯಿಂದ ಹೋಗ್ತಾ ಇದೆ ಸರ್. ಆದರೂ ನಮ್ಮ ಜನ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕ್ತಿಲ್ಲ. ಆದಷ್ಟು ಇನ್ನೂ ನಾವು ಶಿವಮೊಗ್ಗ ಸ್ವಚ್ಛತೆ ಎಲ್ಲೂ ನಮಗೆ ಗಲೀಜು ಕಾಣಬಾರ್ದು. ಸ್ವಚ್ಛ ಶಿವಮೊಗ್ಗವನ್ನು ನಾವು ಕೊಡಲಿಕ್ಕೋಸ್ಕರ ಪ್ರಾಮಾಣಿಕವಾಗಿ ಪೌರ ಕಾರ್ಮಿಕರು ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳು ಸೇರಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ಬೆಳಗ್ಗೆ ನೀವು ನೋಡಿದರೆ ಗೊತ್ತಾಗ್ತಾ ಇತ್ತು, ಡೈಲಿ ನಾವು ಕ್ಲೀನ್ ಮಾಡಿದ್ರೂ ಒಂದು ಲೋಡಷ್ಟು ಕಸನ ತಂದು ಗಾಡೀಲಿ ಹೋಗ್ತಾ ಬರ್ತಾ ನಮ್ಮ ಅಫಿಷಿಯಲ್ಗಳಾಗಲಿ ಯಾರು ತಂದು ಎಸೆದು ಹೋಗ್ತಾ ಇದ್ದಾರೆ ಅದನ್ನು ನಾವು ಸ್ವಚ್ಛ ಮಾಡಿ ಇವತ್ತು ಅವರಿಗೆ ಈ ಥರ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಸರ್. ಈಗ ಸ್ವಚ್ಛತೆ ಅಂದರೆ ಈಗ ಸ್ವಚ್ಛತೆ ಇದ್ದರೆ ಸಾನೇ ಆರೋಗ್ಯ ಸಿಗೋದು. ಅದ ಮೇಯ್ನ್ ಉದ್ದೇಶ ನಮ್ಮದು. ಆದಷ್ಟು ಕಸವನ್ನು ನಾವು ವಿಂಗಡಿಸಿ ಹಸಿ ಕಸವನ್ನು ಗೊಬ್ಬರವಾಗಿ ಮಾಡ್ತಾ ಇದ್ದೀವಿ. ಒಣ ಕಸವನ್ನು ರೀಯೂಸು ಮತ್ತು ರೀಸೈಕಲಿಂಗು, ರೆಡ್ಯೂಸು, ಆ ಥರ 3 ರೀತಿ ನಾವು ಏನು ಯೂಸ್ ಬರುತ್ತೆ ಆ ಥರ ಮಾಡಿ ವಿಂಗಡಣೆ ಮಾಡಿ ಆದಷ್ಟು ತಗೊಳ್ಳಿಕ್ಕೆ ನಾವು ಶಿವಮೊಗ್ಗ ಜನತೆಗೆ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜನರು ಸಹಕರಿಸಿದ್ರೆ ನಮ್ಮ ಕೆಲಸನೂ ಸಾರ್ಥಕತೆ ಪಡೆಯುತ್ತೆ ಸರ್. ನಮ್ಮ ಜನ ಸಹಕರಿಸ್ತಾರೆ ಅಂತ ನಂಬಿ ಈ ಥರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಟ್ ಅವರು ಅದನ್ನೇನು ಅರ್ಥ ಮಾಡ್ಕೊತಾ ಇಲ್ಲ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಾವೇನಾದರೂ ಬ್ಯೂಟಿಫಿಕೇಷನ್ ಮಾಡಿದ್ರೆ ಈ ಜಾಗದಲ್ಲಿ ನಾವು ಹಾಕಬಾರ್ದು ಅನ್ನೋದು ಒಂದು ಅವ್ರ ಮನಸ್ಸಿಗೆ ಬರುತ್ತೇನೋ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ನಾವು ಮನೆಗೂ ಬಂದು ಹೇಳಿದ್ರು ಮತ್ತೆ ಕಸ ತಗೊಂಬಂದು ಹೊರಗಡೆನೇ ಹಾಕ್ತಿದ್ದೀರಾ. ದಿನ ನಮ್ಮ ಆಟೋ ಟಿಪ್ಪರ್ಗಳು ಬರ್ತಾ ಇದೆ, ನಾವು ಬರ್ತಾ ಇದ್ದೀವಿ. ಆದಷ್ಟು ನಿಮ್ಮ ಮನೆಯಿಂದ ಕಸನ್ನ ಆಟೋ ಟಿಪ್ಪರ್ಗಳಿಗೆ ಕೊಡಿ, ಹೊರಗಡೆ ಹಾಕಬೇಡಿ. ನಾವು ನಿಮಗೋಸ್ಕರನೇ ಕೆಲಸ ಮಾಡ್ತಾ ಇರೋದು. ನೀವೆಷ್ಟು ನಮಗೆ ಸಹಕಾರ ಕೊಡ್ತೀರೋ ಅಷ್ಟು ಇವಾಗ ನಿಮ್ಮ ಮನೆ ಒಳಗಡೆ ಕ್ಲೀನ್ ಇಟ್ಕೊತೀರಾ, ಅದೇ ಥರ ರೋಡಲ್ಲೂ ಸ್ವಚ್ಛವಾಗಿ ಇಟ್ಕೊಳ್ಳಿ. ನೀವು